ಸರ್ ನಮಸ್ತೆ. ತಾವು ಆಗಲೇ ಹಿಂದುಳಿದ ವರ್ಗಗಳ ಜಾತಿ ಸಮೀಕ್ಷೆ ನಡೀತಾ ಇರೋಂಥ ಈ ಸಂದರ್ಭದಲ್ಲಿ ಜಾತಿ ಕಲಂನಲ್ಲಿ ಬೌದ್ಧ ಅಂತೇಳಿ ಬರ್ಸ್ಬೇಕಂತೇಳಿ SC ಜನಾಂಗದವರು ಏನು ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಅದ್ರ ಬಳಿ ಒಂದು ಎರಡು ಟೆಕ್ನಿಕಲಿ ಪ್ರಾಬ್ಲಮ್ ಇದೆ ಅಂತೇಳಿ ತಾವು ಹೇಳಿದ್ರಿ ಸರ್. ಆ ಎರಡು ಟೆಕ್ನಿಕಲ್ ಪ್ರಾಬ್ಲಮ್ ಯಾವುದಂತ ಹೇಳ್ಬೋದಾ? ಖಂಡಿತ. ಈಗ ಇದೇ ತಿಂಗಳು ತಾರೀಕು 20ನೇ ದಿನದಿಂದ ಜಾತಿ ಸಮೀಕ್ಷೆ ಅಂತಕ್ಕಂಥದ್ದನ್ನು ರಾಜ್ಯಾದ್ಯಂತ ಕರ್ನಾಟಕ ಸರ್ಕಾರ ಆದೇಶಿಸಿರುವ ಹಿನ್ನೆಲೆಯಲ್ಲಿ ಅದು ಸಾಂಗವಾಗಿ ನೆರವೇರಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ಈಗಾಗಲೇ ಸಾಗ್ತಾ ಇದ್ದಾವೆ. ಈ ಸಂದರ್ಭದಲ್ಲಿ ಬಹುಮುಖ್ಯವಾಗಿ ಪರಿಶಿಷ್ಟ ಜಾತಿಯವರು, ಬೌದ್ಧ ಧರ್ಮಕ್ಕೆ ಸೇರಿರ್ತಕ್ಕಂಥವರು ಎರಡು ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಒಂದು, ಪರಿಶಿಷ್ಟ ಜಾತಿ ಅಂತ ಅಂದ್ಬಿಟ್ಟು ಹೆಸರನ್ನು ಬರೆಸಿ ನಂತರದಲ್ಲಿ ಬೌದ್ಧ ಅಂತ ಧರ್ಮದ ಕಾಲಮ್ನಲ್ಲಿ ಬೌದ್ಧ ಅಂತ ಬರೆಸೋ ಅಂಥ ಸಂದರ್ಭದಲ್ಲಿ ಏನಾಗ್ತಾಯಿದೆ ಅಂತ ಅಂದರೆ ಅದರಲ್ಲಿ ಸ್ಕಾಲರ್ಶಿಪ್ಪಿಗೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ಗಳನ್ನು ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಧಿಕಾರಿಗಳು ಕೇಂದ್ರ ಸರ್ಕಾರದ ತಿದ್ದುಪಡಿ ಸರಿಯಾಗಿ ಆಗಿದ್ರೂ ಸಹ ಮತ್ತು ಅದೇ ಆದೇಶವನ್ನು ರಾಜ್ಯ ಸರ್ಕಾರವು ತನ್ನ ಗೆಜೆಟಿಯರ್ನಲ್ಲಿ ಪ್ರಕಟಿಸಿದ್ರೂ ಸಹ ಅಧಿಕಾರಿಗಳ ಒಂದು ರೀತಿಯಲ್ಲಿ ಏನು ಇಚ್ಛಾಶಕ್ತಿಯ ಕೊರತೆಯಿಂದಾಗಿ ಅದು ಸಮಸ್ಯೆಯನ್ನು ತಂದೊಡ್ಡಿದೆ. ಆದ್ದರಿಂದ ಇವತ್ತು ಪರಿಶಿಷ್ಟ ಜಾತಿಯವರು ಅಂತ ಅಂದ್ಬಿಟ್ಟು ಬರ್ಸಿರ್ತಕ್ಕಂಥವರು ಬೌದ್ಧ ಧರ್ಮ ಅಂತ ಅಂದ್ಬಿಟ್ಟು ಧರ್ಮದ ಕಾಲಮ್ನಲ್ಲಿ ಬರೆಸಿದ ನಂತರದಲ್ಲಿ ಏನಾಗ್ತಾ ಇದೆ ಅಂತ ಅಂದರೆ ಅವರಿಗೆ ಜಾತಿ ಸರ್ಟಿಫಿಕೇಟು ಮತ್ತು ಸ್ಕಾಲರ್ಶಿಪ್ಪು ಸಿಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೆಲವು ಸಮಸ್ಯೆಗಳು ಉಂಟಾಗ್ತಾ ಇದ್ದಾವೆ. ಆದ್ದರಿಂದ ಈ ಸಮಸ್ಯೆಯನ್ನು ರಾಜ್ಯ ಸರ್ಕಾರ ಆದಷ್ಟು ಶೀಘ್ರವೇ ಪರಿಹಾರ ಮಾಡಬೇಕು ಅಂತ ಅಂದ್ಬಿಟ್ಟು ನಾನು ಕೇಳ್ತೇನೆ. ಸರ್, ಯಾವ ಥರದ ಸಮಸ್ಯೆ ಸರ್? ಎರಡು ಟೆಕ್ನಿಕಲ್ ಪ್ರಾಬ್ಲಮ್ ಇದೆ ಅಂತ ತಾವು ಹೇಳಿದ್ರಿ. ಅವು ಎರಡು ನಿರ್ದಿಷ್ಟವಾಗಿ ಯಾವುದು ಸರ್ ಸಮಸ್ಯೆ? ಈಗ ಪರಿಶಿಷ್ಟ ಜಾತಿಯವರಿಗೆ ಏನು ಸಮಸ್ಯೆ ಇದೆ ಅಂತ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ಕಾನೂನು ಪ್ರಕಾರ ಪ್ರಶ್ನೆ ಮಾಡಿದಾಗ ಕೊಡ್ತಾ ಇದ್ದಾರೆ, ಅದು ಅಷ್ಟೊಂದು ತೊಂದರೆ ಆಗ್ತಾ ಇಲ್ಲ. ಆದರೆ ನಾರ್ಮಲ್ ಕೋರ್ಸ್ನಲ್ಲಿ ಸಾಮಾನ್ಯ ಜನಗಳು ಪ್ರಶ್ನೆ ಮಾಡದೇ ಇದ್ದಾಗ ಅಧಿಕಾರಿಗಳ ಹತ್ರ ಕ್ಯಾಸ್ಟ್ ಸರ್ಟಿಫಿಕೇಟನ್ನು ತೊಗೊಳ್ಳೋದು ಭಾಳ ತೊಂದರೆ ಆಗ್ತಾಯಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ಸರ್ಕಾರ ಜಾಗರೂಕತೆಯಿಂದ ವಹಿಸಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸರಿಯಾದ ಸೂಚನೆಯನ್ನು ಕೊಡೋದ್ರ ಮೂಲಕ ಅವರಿಗೆ ಜಾತಿ ಸರ್ಟಿಫಿಕೇಟನ್ನು ಕೊಡೋದ್ರ ಕಡೆಗೆ ಸೂಕ್ತ ಸೂಚನೆಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ಮನವಿ ಮಾಡ್ಕೊಳ್ತೇನೆ. ಹಾಗೆಯೇ ಎರಡನೇದಾಗಿ ಏನಾಗ್ತಿದೆ ಅಂತ ಅಂದರೆ ಸ್ಕಾಲರ್ಶಿಪ್ಪು ಪೋರ್ಟಲ್ನಲ್ಲಿ SSPಯಲ್ಲಿ ಕೆಲವು ಸಮಸ್ಯೆಗಳಿದ್ದಾವೆ. ಏನು ಅಲ್ಲಿ ಈಗ SSP ಒಳಗೆ ಸ್ಕಾಲರ್ಶಿಪ್ ಕೊಡಬೇಕಾದ್ರೆ ಹಿಂದೂ, ಮುಸ್ಲಿಮ್ಮು, ಆನಂತರ ಕ್ರಿಶ್ಚಿಯನ್ನು, ಬೌದ್ಧ, ಆನಂತರದಲ್ಲಿ ಜೈನ, ಪಾರ್ಸಿ ಅಂತ ಇದೆ. ನಂತರದಲ್ಲಿ SC ಕನ್ವರ್ಟೆಡ್ ಟು ಬುದ್ಧಿಸ್ಟು, SC ಕನ್ವರ್ಟೆಡ್ ಟು ಸಿಖ್ ಅಂತ ಇದೆ. ಮೇಲಿನ 5-6 ಜಾತಿಗಳನ್ನು ಹೇಳಿದಾಗ ಆ SSP ಪೋರ್ಟಲ್ಲು ತೊಗೊಳುತ್ತೆ. ಆದರೆ SC ಕನ್ವರ್ಟೆಡ್ ಟು ಬುದ್ಧಿಸ್ಟ್ ಅಂತ ಹೊಡೆದಾಗ ಅದು ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ಇದರಿಂದ ಪರಿಶಿಷ್ಟ ಜಾತಿಯವರು ಬೌದ್ಧ ಧರ್ಮಕ್ಕೆ ಹೋಗಿದಾರಲ್ಲ ಅವರಿಗೆ ತೊಂದರೆ ಆಗಿ ಸ್ಕಾಲರ್ಶಿಪ್ಪು ಸಿಗ್ತಾ ಇಲ್ಲ. ಸರ್, 1992 ನಂತರದ ಸಂದರ್ಭಗಳಲ್ಲಿ SCಗಳು ಹಿಂದೂ ಹೋದ್ರೇನು, ಸಿಖ್ಗೆ ಹೋದ್ರೇನು, ಬುದ್ಧಿಸ್ಟ್ಗೆ ಹೋದ್ರೇನು ಅವರು SC ಸರ್ಟಿಫಿಕೇಟ್ ಆಗೇ ಉಳಿಯುತ್ತಂತಲೇ ಅದು ಒಂದು ಸರ್ಕ್ಯುಲರ್ ಹೇಳುತ್ತೆ. ಅಂಥ ಸಂದರ್ಭ ಇರುವಾಗ ಇಲ್ಲಿ ಸ್ಕಾಲರ್ಶಿಪ್ ಪೋರ್ಟಲ್ ಯಾಕೆ ಆ ಥರ ವರ್ಕ್ ಆಗ್ತಾ ಇಲ್ಲ ಸರ್? ಅದು ಅಧಿಕಾರಿಗಳ ಇಚ್ಛಾಶಕ್ತಿಯ ಕೊರತೆ. ಪ್ರಾಯಶಃ ಅವರು ಯಾತಕ್ಕೆ ಈ ಥರ ಮಾಡ್ತಾ ಇದ್ದಾರೋ ಅಂತಕ್ಕಂಥದ್ದು ಗೊತ್ತಿಲ್ಲ. ಕೇಂದ್ರ ಸರ್ಕಾರ ಈಗಾಗಲೇ 1990ರಲ್ಲೇ ಆ ರೀತಿಯ ಒಂದು ಅಮೆಂಡ್ಮೆಂಟನ್ನು ಮಾಡಿದ್ದಾರೆ. ಅಂದರೆ ಪರಿಶಿಷ್ಟ ಜಾತಿಯವರು ಹಿಂದೂ ಧರ್ಮದಿಂದ ಬೌದ್ಧ ಧರ್ಮಕ್ಕೆ ಅಥವಾ ಸಿಖ್ ಧರ್ಮಕ್ಕೆ ಹೋದರೆ ಅವರಿಗೆ ಜಾತಿ ಸರ್ಟಿಫಿಕೇಟನ್ನು ಯಾವುದೇ ಕಾರಣಕ್ಕೂ ನಿರಾಕರಣೆ ಮಾಡಬಾರ್ದು. ಮತ್ತು ಜಾತಿ ಸರ್ಟಿಫಿಕೇಟ್ ನಿರಾಕರಣೆ ಆಗಲ್ಲ ಅಂತಂದ್ರೆ ಸ್ಕಾಲರ್ಶಿಪ್ ನಿರಾಕರಣೆ ಆಗೋದಿಲ್ಲ. ಬಟ್ ಯಾಕೆ ಸ್ಕಾಲರ್ಶಿಪ್ಪಲ್ಲಿ ಅಂಥ ಟೆಕ್ನಿಕಲಿ ಬರ್ತಾ ಇದೆ? ಅದೇ ನಮಗೆ ಸರಿಪಡಿಸ್ತಾ ಇಲ್ಲ. ಅದೇ ಅಧಿಕಾರಿಗಳ ಇಚ್ಛಾಶಕ್ತಿ ಕೊರತೆ ಒಂದು, ಮತ್ತು ಅಧಿಕಾರಿಗಳು ಬೇಕಂತಲೇ ತೊಂದರೆ ಕೊಡಬೇಕು ಅನ್ನುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದಾರೇನೋ ಅಂತ ನಮಗೆ ಅನ್ನಿಸ್ತಾ ಇದೆ. ಆದ್ದರಿಂದ ಸರಿಯಾದ ರೀತಿಯಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಮತ್ತು ಸಮಾಜ ಕಲ್ಯಾಣ ಮಂತ್ರಿಗಳು ಈ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಿ ಸೂಕ್ತ ಮಾರ್ಗದರ್ಶನವನ್ನು ಸಂಬಂಧಪಟ್ಟ ಎಲ್ಲ ಇಲಾಖೆಯ ಅಧಿಕಾರಿಗಳಿಗೆ ನೀಡೋದ್ರ ಮೂಲಕ ಈ ಸಮಸ್ಯೆಯನ್ನು ಬಗೆಹರಿಸಬಹುದು. ಆದರೆ ಅವರು ಸಹ ಎಲ್ಲೋ ಈಗ 35 ವರ್ಷಗಳ ಕಾಲ ಆಗಿದ್ರೂ ಸಹ
ಇದನ್ನು ಯಾತಕ್ಕೆ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದೇ ನಮಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದ ನಮ್ಮ ಕಳಕಳಿಯ ಮನವಿ ಏನು ಅಂತ ಅಂದರೆ, ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಪಟ್ಟಂಥ ಮಂತ್ರಿಗಳು ಆನಂತರ ಅಧಿಕಾರಿಗಳು ಒಟ್ಟಿಗೆ ಕೂತು ಇದನ್ನು ಚರ್ಚೆ ಮಾಡಿ ಇಮ್ಮಿಡಿಯೇಟಾಗಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡ್ತಕ್ಕಂಥ ಎಲ್ಲ ತಹಶೀಲ್ದಾರರುಗಳಿಗೆ, ಆನಂತರ ಸ್ಕಾಲರ್ಶಿಪ್ ನೀಡ್ತಕ್ಕಂಥ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಿಗೆ SSP ಪೋರ್ಟಲ್ನಲ್ಲಿ ಸೂಕ್ತ ತಿದ್ದುಪಡಿ ತರೋದ್ರ ಮೂಲಕ ಇದನ್ನು ಈ ಸಮಸ್ಯೆನ ಬಗೆಹರಿಸಬೇಕು ಅಂತ ಅಂದ್ಬಿಟ್ಟು ನಾವು ಕೋರ್ತೇವೆ. ಥ್ಯಾಂಕ್ ಯು ಸರ್. ನಮಸ್ತೆ.